ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ತಮಿಳುನಾಡಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ವೈಯಕ್ತಿಕವಾಗಿ ನನಗೆ ಯಾವುದೋ ಸಿನಿಮಾ ರೀತಿಯಾದಂಥ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸಿನಿಮಾದಲ್ಲಿ ಯಾರೋ ಒಬ್ರು ಬರ್ತಾರೆ, ದಿಢೀರ್ ಪಕ್ಷವನ್ನ ಹುಟ್ಟು ಹಾಕ್ತಾರೆ, ಪ್ರಚಾರವನ್ನ ಮಾಡ್ತಾರೆ, ಇದ್ದಕ್ಕಿದ್ದ ಹಾಗೆ ಅಧಿಕಾರಕ್ಕೆ ಬರ್ತಾರೆ, ಕೊನೆಗೆ ಮುಖ್ಯಮಂತ್ರಿಯೇ ಆಗ್ತಾರೆ. ಈಗ ತಮಿಳುನಾಡಲ್ಲಿ ನಮಗೆ ಕಾಣಿಸ್ತಾ ಇರೋದು ಕೂಡ ಅದೇ. ವಿಜಯ್ ಶ್ರಮ 2009ರಿಂದಲೂ ಕೂಡ ಇತ್ತು. ಫ್ಯಾನ್ಸ್ ಕ್ಲಬ್ ಅನ್ನ ರಚನೆ ಮಾಡಿದ್ರು, ಆ ಮೂಲಕ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬೆಳವಣಿಗೆ ಆಗಿದ್ದೇನೇನು ಹೇಳಿ, 2024ರಲ್ಲಿ ಪಕ್ಷ ಘೋಷಣೆ ಮಾಡ್ತಾರೆ. ಅದಾದ ಬಳಿಕ ಸಮಾವೇಶ, ಮಗದೊಂದು ಎಲ್ಲವೂ ಕೂಡ ಶುರುವಾಗುತ್ತೆ. ಅಂತಿಮವಾಗಿ ಪಕ್ಷ ಅಧಿಕಾರಕ್ಕೂ ಬಂದುಬಿಡುತ್ತೆ. ಕೊನೆಯದಾಗಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿ ಬಿಡ್ತಾರೆ. ಇದು ಇಲ್ಲಿವರೆಗಿನ ಬೆಳವಣಿಗೆ ಆಗಿತ್ತಾ? ಈಗ ವಿಜಯ್ ಮುಂದೆ ಇರುವಂತಹ ಸವಾಲುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೇವಲ ಸವಾಲು ಮಾತ್ರ ಅಲ್ಲ, ವಿಜಯ್ಗೆ ಸಹಜವಾಗಿ ಒಂದು ಆತಂಕವೂ ಕೂಡ ಶುರುವಾಗಿದೆ. ನಿಮಗೆ ಗೊತ್ತಿರುವಂತಹ ಸವಾಲುಗಳು ಅಂದ್ರೆ ಆಡಳಿತದ ಅನುಭವ ಇಲ್ಲ. ವಿಜಯ್ ಹಿಂದೆ ಶಾಸಕರು ಆಗಿರಲಿಲ್ಲ, ಸಂಸದರು ಆಗಿರಲಿಲ್ಲ, ಯಾವುದೇ ಅಧಿಕಾರದಲ್ಲೂ ಕೂಡ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯೇ ಆಗಿಬಿಟ್ಟಿದ್ದಾರೆ. ದಿಢೀರ್ ಮುಖ್ಯಮಂತ್ರಿಯೇ ಆಗಿಬಿಟ್ಟಿದ್ದಾರೆ. ಅದು ಹೇಗೆ ಅದೆಲ್ಲವನ್ನು ಕೂಡ ನಿಭಾಯಿಸ್ತಾರೆ, ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತ ಕುತೂಹಲ. ಅವರ ಇದರಲ್ಲಿರುವಂತಹ ಬಹುತೇಕ ಶಾಸಕರು ಅನನುಭವಿಗಳೇ. ಆಡಳಿತದಲ್ಲಿ ಯಾವುದೇ ಅನುಭವ ಇಲ್ಲ. ಆಟೋ ಚಾಲಕರೊಬ್ಬರು ಶಾಸಕರಾಗಿದ್ದಾರೆ, ಅವರ ಡ್ರೈವರ್ ಮಗ ಒಬ್ರು ಶಾಸಕರಾಗಿದ್ದಾರೆ. ಇದು ಒಂದು ಕಡೆಯಿಂದ ಅಂದ್ರೆ ಆಡಳಿತದಲ್ಲಿ ಯಾವುದೇ ಅನುಭವ ಇಲ್ಲ. ಇವರೆಲ್ಲರೂ ಕೂಡ ಸೇರ್ಕೊಂಡು ಹೇಗೆ ಆಡಳಿತವನ್ನು ನಡೆಸ್ತಾರೆ ಎನ್ನುವಂತ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇದೆ. ಮತ್ತೊಂದು, ಟಿವಿಕೆ ಪೂರ್ಣ ಬಹುಮತವನ್ನ ಪಡೆದುಕೊಂಡಿದ್ರೆ ಹೆಚ್ಚಿನ ಆತಂಕ ಇರಲಿಲ್ಲ, ಸರ್ಕಾರ ಬಿದ್ದು ಹೋಗಬಹುದು ಎನ್ನುವಂತ ರೀತಿಯಲ್ಲಿ. ಆದ್ರೆ ಅವರಿಗೆ ಸಾಥ್ ಕೊಟ್ಟಿದ್ದು ಉಳಿದಂತ 4 ಪಕ್ಷಗಳು. ಎಡಪಕ್ಷ ಇದೆ, ವಿಸಿಕೆ ಇದೆ, IUML ಇದೆ, ಹಾಗೆ ಕಾಂಗ್ರೆಸ್ ಸಾಥನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೆಚ್ಚಿನ ಅಪಸ್ವರವನ್ನ ತೆಗಿತಾ ಇಲ್ಲ. ಆದ್ರೆ ವಿಸಿಕೆ, ಮುಸ್ಲಿಂ ಲೀಗು ಪ್ಲಸ್ ಎಡಪಕ್ಷಗಳು ಅವರೆಲ್ಲರೂ ಕೂಡ ಈಗಲೂ ಹೇಳ್ತಾ ಇರೋದು ನಮ್ಮ DMK ಜೊತೆಗಿನ ಮೈತ್ರಿ ಮುಂದುವರಿಯುತ್ತೆ, ಆದ್ರೆ ನಾವು ನಿಮಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ADMK ಮತ್ತೆ DMK ಈಗಾಗಲೇ ಮೈತ್ರಿಗೆ ಒಂದು ಹಂತದ ತಯಾರಿ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಮುಂದೆ ಹೇಳಕ್ಕಾಗಲ್ಲ ಅವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ. ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಇರುವಂತ ಆತಂಕ, ವಿಜಯ್ ಅಪ್ಪಿತಪ್ಪಿ ಆಡಳಿತವನ್ನ ಬಹಳ ಚೆನ್ನಾಗಿ ಮಾಡಿ ಗಟ್ಟಿಯಾಗಿ ನಿಂತು ಬಿಟ್ರು ಅಂದ್ರೆ ಒಂದು 20 ವರ್ಷ ಶೇಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇಲ್ಲಿವರೆಗೂ DMK ಬಿಟ್ಟರೆ ADMK ಬಿಟ್ಟರೆ DMK ಇತ್ತಲ್ಲ, ಈಗ ಒಂದು ಹೊಸ ಅಲೆ ಶುರುವಾಗಿದೆ. ಆ ಹೊಸ ಅಲೆಯನ್ನ ಮುಂದೊಂದಿನ ತಡೆದು ನಿಲ್ಲಿಸೋದು ಕಷ್ಟ ಆಗಿಬಿಡುತ್ತೆ. ಈಗಲೇ ನಾವು ತಡೆದಿಲ್ಲ ಅಂತ ಹೇಳಿ ಆ ರೀತಿಯಾಗಿ ಯೋಚನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಸವಾಲು. ಅದೆಲ್ಲದಕ್ಕಿಂತಲೂ ಕೂಡ ನಾವು ಬಹಳ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಅಂದ್ರೆ ಅದು ವಿಜಯ್ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ಈಗಾಗಲೇ ಒಂದಷ್ಟು ಮಾತನ್ನ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲೇ ಹೇಳಿದ್ರು. ಅವರು ಹೇಳಿದ್ ಒಂದೇನು ಹೇಳಿ, ನನ್ನ ಮೇಲೆ ಸಾಲದ ಹೊರೆಯನ್ನ ಹೊರಿಸಿದ್ದಾರೆ. ಎಷ್ಟು? 10.78 ಲಕ್ಷ ಕೋಟಿಯಷ್ಟು ಸಾಲ ಇದೆ ಎನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೂ ಮುಂದುವರೆದು ಹೇಳಿದ್ರು, ನಾನು ದೇವಮಾನವನಲ್ಲ, ತಕ್ಷಣವೇ ನನ್ನಿಂದ ಎಲ್ಲವನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ, ನಾನು ಕೆಲಸವನ್ನ ಹಂತ ಹಂತವಾಗಿ ಮಾಡ್ತಾ ಹೋಗ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ವಿಜಯ್ ಗ್ಯಾರಂಟಿಯನ್ನ ಘೋಷಣೆಯನ್ನೇನೋ ಮಾಡಿಬಿಟ್ಟಿದ್ದಾರೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಯನ್ನ ಜೊತೆಗೆ ಸವಾಲನ್ನೇ ಎದುರಿಸಲೇಬೇಕಾಗಿದೆ. ಟಿವಿಕೆ ನಾಯಕರು ಹೇಳ್ತಿರೋದೇನು, 30% ಅಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅಂದ್ರೆ ಬರುವಂತ ಹಣದಲ್ಲಿ 30% ಎಲ್ಲರೂ ಕೂಡ ಗುಳು ಮಾಡ್ತಾ ಇದ್ದಾರೆ. ಅದನ್ನು ಕಟ್ ಮಾಡಿಬಿಟ್ರೆ ನಾವಿಲ್ಲಿ ವಿನಿಯೋಗಿಸಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಅಷ್ಟು ಸುಲಭ ಎನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಲೆಕ್ಕಾಚಾರ ಅಥವಾ ಅಂಕಿ ಅಂಶಗಳೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಅದನ್ನ ಮನಗೊಂಡೇ ವಿಜಯ್ ಆ ರೀತಿಯಾಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಒಂದು ಸಾಲದ ಪ್ರಸ್ತಾಪ, ಶ್ವೇತಪತ್ರ ಹೊರಡಿಸ್ತೀನಿ ಎನ್ನುವಂತ ರೀತಿಯಲ್ಲಿ ಹೇಳಿದ್ದು, ಹಾಗೆ ನನಗೆ ಸ್ವಲ್ಪ ಸಮಯ ಬೇಕು ಎನ್ನುವ ರೀತಿಯಲ್ಲೂ ಕೂಡ ಕೇಳಿದ್ದು. ಅದಕ್ಕೆ MK ಸ್ಟಾಲಿನ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. MK ಸ್ಟಾಲಿನ್ ಭೇಟಿ ಆಗಿದ್ದಾರೆ ವಿಜಯ್, ಅದೆಲ್ಲವೂ ಕೂಡ ಬೇರೆ ಒಂದಷ್ಟು ಅಪರೂಪದ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತದೆ ತಮಿಳುನಾಡಲ್ಲಿ. ಆದ್ರೆ MK ಸ್ಟಾಲಿನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ಈಗಾಗಲೇ ಕೊಟ್ಟಾಗಿದೆ. ಏನಂತ, ಖರ್ಚು ಮಾಡಲು ಹಣ ಇಲ್ಲ ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ, ಆದರೆ ಬಡವರಿಗೆ ಅದನ್ನ ನೀಡುವ ಇಚ್ಛಾಶಕ್ತಿ ಮತ್ತು ಸಂಕಲ್ಪ ನಿಮ್ಮಲ್ಲಿ ಇರಬೇಕು. ಕಳೆದ 5 ವರ್ಷದಲ್ಲಿ ಕೋವಿಡ್, ಪ್ರವಾಹ, ಕೇಂದ್ರ ಸರ್ಕಾರದ ಪಕ್ಷಪಾತ ನೀತಿಯಂತಹ ಕಾಲವನ್ನ ಎದುರಿಸಿ ಹಲವು ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡಿದ್ದೇವೆ. ಸಾಲ ಕೂಡ ನಮ್ದು ಮಿತಿಯಲ್ಲಿದೆ, ಆ ಮಿತಿಯನ್ನು ದಾಟ್ ಹೋಗಿಲ್ಲ ಎನ್ನುವ ರೀತಿಯಲ್ಲಿ MK ಸ್ಟಾಲಿನ್ ಹೇಳಿದ್ದಾರೆ. ಅಂದ್ರೆ ಪರೋಕ್ಷವಾಗಿ MK ಸ್ಟಾಲಿನ್ ಹೇಳ್ತಾ ಇರೋದು, ನೀವು ಕೇವಲ ಭರವಸೆಯನ್ನ ಕೊಡೋದು ಮಾತ್ರ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಎನ್ನುವಂತ ರೀತಿಯಲ್ಲಿ. ಈಗ ಅಂಕಿಅಂಶದ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಆರ್ಥಿಕತೆ ಅಂತ ಬಂದಾಗ ತಮಿಳುನಾಡು ಸದ್ಯಕ್ಕೆ ಚೆನ್ನಾಗಿದೆ. ಇಡೀ ದೇಶದಲ್ಲಿ ಅವರು ಟಾಪ್ 2 ಇದ್ದಾರೆ. ಮಹಾರಾಷ್ಟ್ರ ಬಿಟ್ಟರೆ 2ನೇ ಪ್ಲೇಸ್ ನಲ್ಲಿ ಇರೋದೇ ತಮಿಳುನಾಡು. ನಮ್ದು 4ನೇ ಸ್ಥಾನದಲ್ಲಿ ಬರುತ್ತೆ ಕರ್ನಾಟಕ. ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ತಲಾ ಆದಾಯ ಅಂತ ಬಂದಾಗ ಅದರಲ್ಲೂ ಕೂಡ ತಮಿಳುನಾಡು ಒಂದು ಲೆವೆಲ್ಗೆ ಉತ್ತಮವಾಗಿ ಇದ್ದಾರೆ. GDP ಅಂತ ಬಂದಾಗ ಅದರಲ್ಲೂ ಕೂಡ ಉತ್ತಮವಾಗಿದ್ದಾರೆ. ಆರ್ಥಿಕವಾಗಿ ತೀರಾ ಸಮಸ್ಯೆ ಅಂತಹ ಸುಳಿಯಲ್ಲಿ ತಮಿಳುನಾಡು ಸಿಕ್ಕಾಕೊಂಡಿಲ್ಲ. ಆದರೆ ಸಾಲ ಅಂತ ಬಂದಾಗ ಬಹಳ ಸಾಲವನ್ನ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಅನುಮಾನ ಇಲ್ಲ. ಆದ್ರೆ ಈಗ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳಿಗಿದೆಯಲ್ಲ, ಅದಕ್ಕೆ 85ರಿಂದ 90 ಸಾವಿರ ಕೋಟಿ ಹಣ ಬೇಕು ಪ್ರತಿ ವರ್ಷ ಎನ್ನುವಂತ ಒಂದು ಲೆಕ್ಕಾಚಾರ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಮೊದಲಿಗೆ ಅವರ ಬಜೆಟ್ ಅನ್ನು ನಾವು ಗಮನಿಸಿದ್ರೆ, ಅವರ ಬಜೆಟ್ ಇರೋದೇ
3.90 ಲಕ್ಷ ಕೋಟಿ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 80ರಿಂದ 85 ಅಂದ್ರೆ ಲೆಕ್ಕ ಹಾಕಿ. ಅವರಿಗೆ ಸಾಲವನ್ನು ತೀರಿಸೋದಕ್ಕೆ ಪ್ರತಿ ವರ್ಷ ಬಡ್ಡಿ ಅಸಲು ಎಲ್ಲವೂ ಸೇರಿ 1 ಲಕ್ಷ ಕೋಟಿ ಹತ್ರ ಆಗುತ್ತೆ. ಇನ್ನು ಪಿಂಚಣಿ, ಸರ್ಕಾರಿ ಇವರ ಉದ್ಯೋಗಿಗಳ ಸಂಬಳ, ಅದು ಇದು ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು 65% ಅದರಲ್ಲೇ ಹೋಗುತ್ತೆ. ಅಂಥದ್ರಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ತಾರೆ? ಇದೇ ಈಗ ಬಹಳ ಆಗ್ತಿರುವಂಥ ಚರ್ಚೆ. ವಿಜಯ್ಗೂ ಶುರುವಾಗಿರುವಂಥ ಆತಂಕ. ನಾವು ಆ ಗ್ಯಾರಂಟಿ ಯೋಜನೆಗೆ ಒಂದಷ್ಟು ಉದಾಹರಣೆಗಳನ್ನು, ಅಂದ್ರೆ ಒಂದಷ್ಟು ಪಟ್ಟಿಗಳನ್ನು ಗಮನಿಸ್ತಾ ಹೋಗೋಣ. ಮಹಿಳೆಯರಿಗೆ ಮಾಸಿಕ ಭತ್ಯೆ ಹೆಚ್ಚು ಕಡಿಮೆ 1.57 ಕೋಟಿ ಮಹಿಳೆಯರಿಗೆ ಅಂತ ಈಗಾಗಲೇ ಹೇಳಿದ್ದಾರೆ. ಮಾಸಿಕ ಭತ್ಯೆ ಎಷ್ಟು? ಪ್ರತಿ ತಿಂಗಳು 2,500 ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ಪ್ರತಿ ಕುಟುಂಬಕ್ಕೆ 6 ಗ್ಯಾಸ್ ಸಿಲಿಂಡರ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಮದುವೆ ಆಗುವಂತ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆಯನ್ನ ಘೋಷಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಘೋಷಣೆಯನ್ನ ಮಾಡಲಾಗಿದೆ. ನವಜಾತ ಶಿಶುಗಳಿಗೆ ಅಗತ್ಯ ವಸ್ತು ಮತ್ತು ಚಿನ್ನದ ಉಂಗುರ ಅಂತ ಹೇಳಿದ್ದಾರೆ. ಹಾಗೆ ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ 4,000 ರೂಪಾಯಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ 29 ವರ್ಷ ಮೇಲ್ಪಟ್ಟವರಿಗೆ. ಪ್ರತಿ ಮನೆಗೆ ಉಚಿತ ವಿದ್ಯುತ್ 200 ಯೂನಿಟ್, ಅದಕ್ಕೆ ಕಡತಕ್ಕೆ ಸಹಿ ಕೂಡ ಈಗಾಗಲೇ ಬಿದ್ದಾಗಿದೆ, ಅದು ಜಾರಿಗೂ ಕೂಡ ಬಂದಾಗಿದೆ. ಆರೋಗ್ಯ ವಿಮೆ 25 ಲಕ್ಷ, ಶೈಕ್ಷಣಿಕ ಸಾಲ 20 ಲಕ್ಷ ಮನ್ನಾ ಮಾಡ್ತೀವಿ ಎನ್ನುವಂಥ ರೀತಿಯಲ್ಲೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಒಂದಷ್ಟು ಇದಾವೆ, ಬೇರೆ ಬೇರೆ ಘೋಷಣೆಯೂ ಕೂಡ ಇದ್ದಾವೆ. ಇದಕ್ಕೆಲ್ಲ ಖರ್ಚು ಒಂದು ಅಂದಾಜಿನ ಒಂದು ಸಣ್ಣ ಲೆಕ್ಕವನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಒಂದು ಮದುವೆಗೆ, ಅಂದ್ರೆ ಇವರು 8 ಗ್ರಾಂ ಚಿನ್ನ ಅಂತ ಹೇಳಿದಾರಲ್ಲ, 1,20,000 ರೂಪಾಯಿ ಬೇಕಾಗುತ್ತೆ ಒಂದು ಮದುವೆಗೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು 6,000 ಕೋಟಿ ಅಂತ ಲೆಕ್ಕ ಹಾಕ್ಬೋದು ವರ್ಷಕ್ಕೆ. ಹಾಗೆ ಚಿಕ್ಕ ಮಕ್ಕಳಿಗೆ ಹುಟ್ಟುವ ಸರಾಸರಿ, ಅದೆಲ್ಲ ಜನನ ಸರಾಸರಿಯನ್ನು ಗಮನಿಸಿದಾಗ 2,700 ಕೋಟಿ ಅದಕ್ಕೆ ಬೇಕು. ಇನ್ನು ಸಿಲಿಂಡರ್ ಅಂತ ಬಂದಾಗ ಹೆಚ್ಚು ಕಡಿಮೆ ಒಂದು 10,000 ಕೋಟಿ ಸಿಲಿಂಡರ್ಗೆ ಬೇಕು. ಫ್ರೀ ಬಸ್ ಅಂತ ಬಂದಾಗ, ಫ್ರೀ ವಿದ್ಯುತ್ ಅಂತ ಬಂದಾಗ ಅದಕ್ಕೊಂದು 32,000 ಕೋಟಿ ಬೇಕು. ಫ್ರೀ ಬಸ್ ಅಂತ ಬಂದಾಗ ಅದಕ್ಕೊಂದು 13,000 ಕೋಟಿ ಬೇಕು. ಮಹಿಳೆಯರಿಗೆ ಅತಿ ಹೆಚ್ಚು 40ರಿಂದ 45,000 ಕೋಟಿ ಬೇಕು. ಹೆಚ್ಚು ಕಡಿಮೆ ಇದೆಲ್ಲವನ್ನು ಕೂಡ ಸೇರಿ 80ರಿಂದ 85 85,000 ಕೋಟಿಯಷ್ಟು ಬರೀ ಈ ಉಚಿತ ಯೋಜನೆಗಳಿಗೆ ಅಥವಾ ಗ್ಯಾರಂಟಿಗಳಿಗೆ ಹೋಗುತ್ತೆ. ಈಗ ಇರುವಂತ ಪ್ರಶ್ನೆ, ಎಲ್ಲಿಂದ ತರ್ತಾರೆ? ಈಗ ಮದ್ಯದ ಆದಾಯ ಬಹಳ ದೊಡ್ಡ ಮಟ್ಟಿಗೆ ಎಲ್ರಿಗೂ ಕೂಡ ಬರುತ್ತೆ. ಅದರ ಮದ್ಯಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಮಾತನ್ನ ವಿಜಯ್ ಹೇಳ್ತಾ ಇದ್ರು ಪ್ರಚಾರದ ಸಂದರ್ಭದಲ್ಲಿ. ನಾವು ಆಲ್ಕೋಹಾಲ್ಗೆ ಪ್ರೋತ್ಸಾಹವನ್ನ ಕೊಡೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಹಾಗಾದ್ರೆ ಎಲ್ಲಿಂದ ತರ್ತಾರೆ? ನಾನು ಆಗ್ಲೇ ಹೇಳಿದ ಹಾಗೆ ಬಜೆಟ್ 3.89 ಲಕ್ಷ ಕೋಟಿ ಅವರದ್ದು. ಅದರಲ್ಲಿ 1 ಲಕ್ಷ ಕೋಟಿ ಸಾಲವನ್ನ ಮರುಪಾವತಿ ಮಾಡಕ್ಕೆ ಹೋಗುತ್ತೆ. ಯಾಕಂದ್ರೆ 10 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಇದನ್ನ ವಿಜಯ್ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಜೊತೆಗೆ ಅಂಕಿಅಂಶ ನಮಗೆ ಸರ್ಕಾರದ ದಾಖಲೆಗಳ ಮೂಲಕವೇ ಸಿಗ್ತಾ ಹೋಗುತ್ತೆ. ಇನ್ನುಳಿದಂತೆ ನಾನು ಆಗ್ಲೇ ಹೇಳಿದಾಗ 65% ಪಿಂಚಣಿ, ಸಂಬಳ, ಅದು ಇದು ಅಂತ ಹೋಗುತ್ತೆ. ಹೇಗೆ ಹೊಂದಿಸ್ತಾರೆ ಇರೋದೇ ಅನ್ನೋದೇ ಪ್ರಶ್ನೆ. ಈಗಾಗಲೇ ಜೋಶ್ನಲ್ಲಿ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿಯೂ ಆಗೋಗಿದೆ, ಕಡತಕ್ಕೆ ಸಹಿಯೂ ಕೂಡ ಬಿದ್ದಾಗಿದೆ. ಇನ್ನೊಂದೆರಡು ಘೋಷಣೆ ಮಾಡಿದ್ದಾರೆ, ಅದು ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಮಹಿಳಾ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅದೇನು ಅಮೌಂಟ್ ಅನ್ನ ಡಿಮ್ಯಾಂಡ್ ಮಾಡೋದಿಲ್ಲ. ಇನ್ನು ಹಂತ ಹಂತವಾಗಿ ಮಹಿಳೆಯರಿಗೆ 2,500 ಉಚಿತ ಗ್ಯಾಸ್ ಸಿಲಿಂಡರ್ ಎಲ್ಲವನ್ನು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಜನ ಪ್ರಶ್ನೆ ಮಾಡ್ತಾರೆ. ಒಂದಷ್ಟು ಮಂದಿ ಬದಲಾವಣೆಯನ್ನ ಬಯಸಿ ವಿಜಯ್ಗೆ ಓಟನ್ನ ಮಾಡಿರಬಹುದು, ಒಂದಷ್ಟು ಮಂದಿ ಏನೋ ಒಂದು ನಿರೀಕ್ಷೆಯಲ್ಲಿ ಓಟನ್ನ ಮಾಡಿರಬಹುದು. ಆದರೆ ಇನ್ನೊಂದಷ್ಟು ಮಂದಿ ಈ ಗ್ಯಾರಂಟಿಯನ್ನ ನೋಡಿ ವಿಜಯ್ ಆದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಬಹುದು ಎನ್ನುವಂತ ಭರವಸೆಯಲ್ಲಿಯೂ ಕೂಡ ಘೋಷಣೆಯನ್ನ ಮಾಡಿರಬಹುದು. ಬಂಧುಗಳೇ, ಉಚಿತ ಅಂತ ಬಂದಾಗ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಹೌದು, ಒಂದಷ್ಟು ಸಂದರ್ಭದಲ್ಲಿ ಜನರಿಗೆ ಸಿಗಬೇಕಾದಂಥವರಿಗೆ ಸಿಗಲೇಬೇಕು. ಈಗ ಉದಾಹರಣೆಗೆ ನಮ್ಮಲ್ಲೇ ಒಂದಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ದಾರಲ್ಲ, ಕೊಟ್ಟಿಲ್ಲ ಅಂತ ಆದ್ರೂ ಕೂಡ ಇವರೇನೋ ಜನರ ಕಲ್ಯಾಣ ಮಾಡಿಬಿಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೊಬ್ಬರಿಗೆ ಉಚಿತ ಬಸ್ ಪ್ರಯಾಣ ಅಂದಾಗ, ಉದಾಹರಣೆಗೆ ನೆಲಮಂಗಲದಿಂದ ಬೆಂಗಳೂರಿನ ಯಾವುದೋ ಒಂದು ಕಡೆ ಬರ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಗಾರ್ಮೆಂಟ್ಸಿಗೆ ಕೆಲಸ ಮಾಡುವಂಥವರಿಗೆ ಉಚಿತ ಬಸ್ ಪ್ರಯಾಣ ಅಂದಾಗ ಅವರಿಗೆ ತಿಂಗಳಿಗೆ ಒಂದು 3,000 4,000 ಉಳಿತು ಅಂತಾದ್ರೆ ಅದು ಅವರಿಗೆ ದೊಡ್ಡ ಅಮೌಂಟ್ ಅನ್ಸುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಮಹಿಳೆಯರಿಗೆ ಮನೇಲಿ 1 ರೂಪಾಯಿ ಕೂಡ ಸಿಗಲ್ಲ. ಅವ್ರ ಮನೇಲಿ ಯಾರೋ ಕೆಲಸ ಮಾಡ್ತಿರ್ತಾರೆ, ಅವರು ಮದ್ಯ ವ್ಯಸನಿಗಳಾಗಿರ್ತಾರೆ, ದುಡಿತಾರೆ, ಅದನ್ನು ಕುಡಿದು ಇದು ಮಾಡಿ ಬಂದು ಬಿಡ್ತಾರೆ. ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಂತಿಷ್ಟು ದುಡ್ಡು ಅಂತ ಸಿಕ್ತಾಗ ಅವರಿಗೇನೋ ಒಂದು ಸಹಾಯ ಆಗಬಹುದು. ಆದರೆ ಯಾರಿಗೆ ಕೊಡ್ತೀವಿ ಅನ್ನೋದು ಪ್ರಶ್ನೆ. ಈಗ ನಮ್ಮಲ್ಲಿ ಘೋಷಣೆ ಮಾಡಿದ್ದೇನು ಹೇಳಿ, ಏನೋ ಎಂದ್ರಲ್ಲ, ಮಹಾದೇವಪ್ಪನ ಹೆಂಡತಿಗೂ ಕೊಡ್ತೀವಿ, ಅವ್ರ ಹೆಂಡತಿ ಕೊಡ್ತೀವಿ, ಇವ್ರ ಹೆಂಡತಿ ಕೊಡ್ತೀವಿ ಅಂತ ಹೇಳಿ, ಅದು ಕೇವಲ ಗೆಲ್ಲುವಂತ ಉದ್ದೇಶದಿಂದ ತಮ್ಮ ಸ್ವಾರ್ಥಕ್ಕೋಸ್ಕರ ಘೋಷಣೆಯನ್ನು ಮಾಡೋದು. ಹಾಗಲ್ಲ, ಯಾರಿಗೆ ಸಿಗಬೇಕು ಅಂತವ್ರಿಗೆ ಸಿಗಲೇಬೇಕು. ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು, ಯಾರು ಕೂಡ ತಪ್ಪಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವ್ರು ಯಾರಿಗೆ ಕೊಡ್ತಾ ಇದ್ದಾರೆ? ಇವ್ರು ಈ ರೀತಿಯಾಗಿ ಘೋಷಣೆಯನ್ನು ಮಾಡೋದು ಎಲ್ರಿಗೂ ಕೂಡ ಸೇರಿ, ಅದು ಉಳ್ಳವರಿಗೂ ಸಿಗ್ತಾ ಇದೆ, ತೀರಾ ಬಡವರಿಗೂ ಕೂಡ ಸಿಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮುಂದೊಂದು ದಿನ ಆ ರಾಜ್ಯದ ಆರ್ಥಿಕತೆ ಎಲ್ಲವೂ ಕೂಡ ಏರುಪೇರಾಗಿ ಹೋಗಿಬಿಡುತ್ತೆ. ಅದು ಎಲ್ಲಿಗೆ ಹೋಗಿ ತೆಗೆದುಕೊಂಡು ಹೋಗಿ ನಿಲ್ಸತ್ತೆ ಅಂತ ಹೇಳೋಕೆ ಸಾಧ್ಯ ಆಗೋದಿಲ್ಲ. ಜನರಿಗೆ ದುಡಿಯುವ ಶಕ್ತಿಯನ್ನು ಜಾಸ್ತಿ ಮಾಡಬೇಕು, ಜನರಿಗೆ ಅಂದರೆ ಆ ಬದುಕನ್ನು ಕಟ್ಟಿಕೊಳ್ಳುವಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕೇ ಹೊರತಾಗಿ ಈ ರೀತಿಯ ಕಂಡವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈಗ ವಿಜಯ್ ಮುಂದಿರುವಂಥ ಸವಾಲೇ ಅದು. ಯಾವ ರೀತಿಯಾಗಿ ಯೋಜನೆಗಳನ್ನ ಜಾರಿಗೆ ತರ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋದೇ ಪ್ರಶ್ನೆ.
ಆಡಳಿತದಲ್ಲಿ ಅನನುಭವ, ಹೊಸದಾಗೆಲ್ಲರೂ ಕೂಡ ಆಯ್ಕೆ ಆಗಿದ್ದಾರೆ, ಮೈತ್ರಿ ಪಕ್ಷಗಳು ಕಾಲೆಳಿತವೆ, ಅದರ ಜೊತೆಗೆ ಈ ಆತಂಕವೂ ಕೂಡ ಇದೆ. ವಿಪಕ್ಷಗಳು ಈಗಾಗಲೇ ಒಂದು ಸಂದೇಶವನ್ನು ಸಾರಿದ್ದಾವೆ, ನಾವು ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದೇವೆ ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ಎಂ ಕೆ ಸ್ಟಾಲಿನ್ ಈಗಾಗಲೇ ತಿರುಗೇಟನ್ನು ಕೊಟ್ಟಾಗಿದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಂ ಕೆ ಸ್ಟಾಲಿನ್ ಇನ್ನೂ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ರು, 6 ತಿಂಗಳು ನಾವು ಸುಮ್ಮನೆ ಇರ್ತೀವಿ ಎನ್ನುವ ರೀತಿಯಲ್ಲಿ. ಅಂದ್ರೆ ಈ ಸರ್ಕಾರಕ್ಕೊಂದು ರೀತಿಯಲ್ಲಿ ಹನಿಮೂನ್ ಪೀರಿಯಡ್ ಇದ್ದಂಗೆ, ಆಮೇಲೆ ನೋಡಿ ಎನ್ನುವ ರೀತಿಯಲ್ಲಿ. ಅಂದ್ರೆ ಅವ್ರು ಏನು ಮಾಡ್ತಾರೆ ಸಹಜವಾಗಿ ಕುತೂಹಲ ಇದೆ. ಇದು ವಿಜಯ್ ಮುಂದೆ ಈಗ ಬೆಟ್ಟದಂತ ಸವಾಲಿದೆ. ಒಂದು ವೇಳೆ ಒಳ್ಳೆ ಆಡಳಿತವನ್ನು ನೀಡಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸೋಣ. ಯಾಕಂದ್ರೆ ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ, ಈಗಲೇ ನಾವು ಕಾಲ ಎಳೆಯೋದು, ಈಗಲೇ ನಾವು ಟೀಕೆ ಮಾಡೋದು ಸರಿಯಲ್ಲ. ಅದರ ಸವಾಲು ಏನಿದೆ ಅದು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಧನ್ಯವಾದ.